ಇನ್ನೇನು ಬಂದು ಮನೆಗೆ ಬಂದ್ರು ಸರ್. ಮನೆಗೆ ಬಂದು ಟೀ ಮಾಡ್ತೀನಿ ಕುತ್ಕೋಪ್ಪಯ್ಯ ಅಂದರೆ ಕುತ್ಕೊಂಡ್ರು ಸರ್. ಅವ್ರಿಗಿನ ಇಬ್ಬರು ಕುತ್ಕೊಂಡ್ರು ಸರ್. ನಾನು ಟೀ ಮಾಡ್ಕೊಬಂದು ಕೊಟ್ಟೆ. ಅವ್ರಿಗೂ ಅವನಿಗೂ ನಮ್ಮ ಅಪ್ಪಗೆ ಹುಡುಗಿ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ವಿ ಸರ್ ತಲ್ಬಾಷ್ ಅವ್ರಿಗೂ ಒಂದು ಗಸ್ತಿ ಕೊಟ್ಟೆ. ಕುತ್ಕೊಂಡಿದ್ರಿ. ಕುಡ್ದಿದ್ದಾಯ್ತು. ಗ್ಲಾಸ್ಗಳೆಲ್ಲ ಎತ್ಕೊಬಂದು ಹೊರ್ಗಡೆ ಕಣಂತ ಎತ್ಕೊಬಂದೆ ಸರ್. ಎತ್ಕೊಬಂದಿಟ್ಬಿಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು. ಮಗು ಈ ಕಡೆ ಬಂತು ಸರ್. ನನಗೆ ಹೊರ್ಗಡೆ ಬಂದು ಎತ್ಕೊಳಕ್ಕೆ ರೋಡ್ ಕಡೆ ಬಂದು ಇದಕ್ಕೆ ಎತ್ಕೊಳಕ್ಕೆ ಬನ್ನಿ. ಎತ್ಕೊಳಕ್ಕೆ ಬರೋಷ್ಟೊತ್ತು ಕದ ಹಾಕಿದ್ರು. ಎತ್ಕೊಂಡು ಹೊಟ್ಟೆಗೆ ಹೋಗೋಷ್ಟೊತ್ತು ಕದ ಹಾಕಿದ್ರು. ಅವ್ರು ಏನೋ ಮಾತಾಡೋಕ್ಕೆ ಕದ ಹಾಕಿದ್ದಾರೆ ಅಂತ ನಾನು ಸುಮ್ಮನೆ ಇಟ್ಟೋದ್ವಿ ಸರ್. ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೇಳಿಸ್ತಾ. ಹುಡುಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ನವೀನ ತೆಗಿ ಬಾಕ್ಲಂದ್ರೆ ಅವನೇನು ಮಾತಾಡಿಲ್ಲ. ಅದು ನೋಡ್ಬಿಟ್ಟು ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವರ ನವೀನ್ ಎಲ್ಲ ಇದ್ರು ವಿಶಾಲಿ ಎಲ್ಲ ಅವ್ರಿಗೆಲ್ಲ ಏನೋ ಗಲಾಟೆ ಮಾಡ್ಕೊತ ಇದ್ದಾನೆ ಬಂದ್ರೆ ಅಂತೇಳಿ ಹೋಗೋಷ್ಟಕ್ಕೆ ಬಾಕ್ಲು ಒದ್ದಿ ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರು ಹಂಗೆ ಹೊಡೆದಾಡ್ಕೊಂಡಿದ್ದಾರೆ. ಮುಚ್ಚಲ್ಲಿ ಸರ್ ನಿನ್ನೆ ಬೆಳಗ್ಗೆನೆ ಸರ್ ಒಂದು 6 ಗಂಟೆ 5 ಗಂಟೆ ಆಗಿತ್ತು. ಬೆಳಗ್ಗೆನೆ ಆಗಿದ್ದಾರೆ ಸರ್ ಮದುವೆ. ಇಷ್ಟನೇ ಇತ್ತು ಸರ್. ಇಷ್ಟಪಟ್ಟವ್ರು ಮಾಡ್ಕೊಂತೀನಿ ಅಂತ ಹೇಳಿದ್ರು ಸರ್. ಮಾಡ್ಕೊಂಡಿದ್ದು ಇಷ್ಟಪಟ್ಟು ಮಾಡ್ಕೊಂಡಿದ್ದು. ಅವನ್ನ ಮಾಡ್ರಿ ನಂಗೆ ಇವಾಗ ಮಾಡಿದ್ರೆ ಮದುವೆನೇ ಇಲ್ಲಾಂದ್ರೆ ನನ್ನ ಮದುವೆನೇ ನಾನು ಮಾಡ್ಕೊಳಲ್ಲ ಇವಾಗ ಮಾಡಿದ್ರೇನೆ ಅನ್ನೋದು ಸರ್. ಅದಕ್ಕೆ ಮಾಡಿಬಿಟ್ಟಿದ್ದಾರೆ ಸರ್. ಅದು ಹೋಗಿ ತಾಲಿ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೆ ತಾಲಿ ಕಟ್ಸ್ರಿ ಇಲ್ಲಾಂದ್ರೆ ನಾನು ಮದುವೆ ಮಾಡ್ಕೊಳಲ್ಲ ಆಮೇಲೆ ಆದ್ರೆ ಅಂತ. ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ ಅರೇಂಜ್ ಸರ್. ಫಸ್ಟ್ ನೋಡಿದ್ರು ಸರ್ ಹುಡುಗಿನ ಮಾಡೋಣ ಅಂತೇಳಿ. ಅಂಕ ಇದ್ದೋಗಿದ್ನು ಬೇಡ ಅಂತ ನಾನು ಹುಡುಗಿನ ಮಾಡ್ಕೊತೀನಿ ಅಂತೇಳಿ ಫೋನಲ್ಲೆಲ್ಲ ಮಾತಾಡ್ಕೊಂತ ಇದ್ದೆ ಸರ್. ಆಮೇಲೆ ಇಷ್ಟಪಟ್ಟಿದ್ದೆ ಸರ್. ಫಸ್ಟ್ ನೋಡಿರೋದೆ ಆಮೇಲೆ ನೋಡಕ್ಕೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಸರ್. ಗೊತ್ತಿಲ್ಲ ಸರ್. ಏನು ಮಾತಾಡಿಲ್ಲ. ಮನೆಗೆ ಬಂದ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರು ಸರ್. ಏನು ಒಂದು ಮಾತು ಕೂಡ ಒಬ್ರಿಗೊಬ್ರು ಏನು ಮಾತಾಡ್ಕೊಂಡಿಲ್ಲ. ಕುತ್ಕೊಂಡೇ ಇದ್ರು. ಟೀ ಕೊಟ್ಟೆ ಕುಡಿದ್ರು. ಅವ್ನು ನಿಂತ್ಕೊಂಡೇ ಇದ್ನು. ಅಪ್ಪಯ್ಯ ಯಾಕೆ ನಿಂತ್ಕೊಂಡಿದ್ದೀಯ ಅಂದರೆ ಹುಡುಗಿನೂ ನಿಂತ್ಕೊಬಿಟ್ಟು ನೋಡಿ ನೀನು ನಿಂತ್ಕೊಂಡಿರೋದು ಹುಡುಗಿನೂ ಪಾಪ ನಿಂತ್ಕೊಂಡವಳಿ ಕುತ್ಕೊ ಅಂದರೆ ಆಮೇಲೆ ಹೋಗಿ ಕುತ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಕುಡಿದಾಯ್ತು. ಗ್ಲಾಸ್ ಎತ್ಕೊಂಡು ನಾನು ಹೊರಗಡೆ ಬರೋಷ್ಟು ಹಿಂಗೆ ಕದ ಹಾಕೊಂಡಿದ್ದೀನಿ. ಮದುವೆ ಆದ್ಮೇಲೆ ಮದುವೆ ಆಗಿದ ತಕ್ಷಣ ಇಲ್ಲೇ ಇದ್ರು ಸರ್. ಸಂಜೆ ಮದುವೆ ಆದ್ಮೇಲೆ ಗಲಾಟೆ ಏನು ಗೊತ್ತಿಲ್ಲ ಸರ್. ಇಲ್ಲೇ ಇದ್ರು ಮದುವೆ ಆದ್ಮೇಲೆ ಈ ಮನೆಯಲ್ಲ ಸಾಯಂಕಾಲ 5 ಗಂಟೆವರೆಗೂ ಇಲ್ಲೇ ಇದ್ದಿದ್ದು ಸರ್. ಆಮೇಲೆ ನಮ್ಮ ಮನೆಗೆ ಟೀ ಬಂದ್ರು ನಾನು ಟೀ ಕೊಟ್ಟೆ ಸರ್. ಈಗ ಬೆಳಗ್ಗೆ ಮದುವೆ ಆಯ್ತು ಆಮೇಲೆ ಹೆಂಗಿದ್ರು ಅದು ನೋಡಿಲ್ಲ ಸರ್. ನಮ್ಮ ಮನೆಯಲ್ಲೇ ಇದ್ದೀನಿ ಸರ್. ಇಲ್ಲಿಗೆ ಬಂದಿಲ್ಲ ಸರ್. ನಾನು ಅಲ್ಲೇ ಇದ್ದು ನಾನು ಅವ್ರು ಇಲ್ಲಿದ್ರು ಸರ್. ನಾನು ಅಲ್ಲಿದ್ದಿದ್ದು ನಂಗೆ ಗೊತ್ತಿಲ್ಲ. ಅದೇನು ನಾನು ಗಲಾಟೆ ಆಡಿದ್ರೇನು ಗೊತ್ತಿಲ್ಲ ಸರ್. ಇಲ್ಲಿ ಏನಾದ್ರು ಆಡಿದ್ರೆ ಏನು ಮಾತಾಡ್ಕೊಂಡಿದ್ರೇನ ಸರ್ ಅದು ಗೊತ್ತಿಲ್ಲ ಸರ್. ಮಾತಾಡ್ತಾ ಇದ್ದೀನಿ ಇಷ್ಟ ಆಮೇಲೆ ಬೇಡ ಅಂತೇಳಿ ಅದಕ್ಕೆ ಇಷ್ಟಪಟ್ಟು ಮಾಡ್ಕೊಂತೀನಿ ಅಂತೇಳಿ ಮಾಡ್ಕೊಂಡಿದ್ದು ಸರ್. 4-5 ತಿಂಗಳು ಆಗಿರುತ್ತೆ ಸರ್. ಹಾಗೆ ಆಮೇಲೆ ಮಾಡ್ಕೊಂತೀನಿ ಅಂತೆ ಬೇಡ ಅಂತಿದ್ದು ಒಂದು ಸಲ ಮೊನ್ನೆ ಎತ್ಕೊಂಡು ಮಾಡ್ಕೊಂತೀನಿ ಇವಾಗೆ ಮಾಡಿದ್ರೇನೆ ಆಮೇಲೆ ಆದರೆ ನಾನು ಮಾಡ್ಕೊಳಲ್ಲ ಇವತ್ತು ಮಾಡಿದ್ರೇನೆ ಅಂದರೆ ಅದು ಗೊತ್ತಿಲ್ಲ ಸರ್. ಅಂದಿದ್ದು ಕನಕ ಅವ್ರು ಹೋಗಿ ತಾಲಿ ತಂದು ಮಂಗಳವಾರ ಸಾಯಂಕಾಲ ತಗೊಂಡ್ಬಂದು ಬುಧವಾರ ಬೆಳಗ್ಗೆನೆ ಕಟ್ಸಿದ್ರು. ಹುಡುಗಿ ಅವ್ರ ತಂದೆ ತಾಯಿ ಅವರೇ ಹುಡುಗಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ರು ಸರ್. ಅವ್ರ ಅಜ್ಜಿ ತಾತ ಅವ್ರ ತಂಗಿ ತಮ್ಮ ಅವ್ರ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಜಾಸ್ತಿ ಜನ ಬಂದಿದ್ರು ಸರ್. ಏನು ಹುಡುಗಿ ಕಡೆಯವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬ ಅಂತ ಹೇಳಿಕ್ಕೆ ಗಲಾಟೆ ಆಯ್ತು ಅಂತ ಮಾಹಿತಿ. ಅದಂಗಾದ್ರೆ ಗೊತ್ತಿಲ್ಲ ಸರ್. ಇದ್ನು ಚೆನ್ನಾಗೇ ಇದ್ರು ಸರ್. ಅವರು ಎಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದೀವಿ ಇನ್ಮೇಲೆ ಚೆನ್ನಾಗಿ ನೋಡ್ಕೊಪ್ಪ ಅಂತ ಏನೋ ಅಂದ್ರಂತೆ. ಅದಕ್ಕೆ ಗಲಾಟೆ ಅಂತ ಮಾಹಿತಿ ಪೊಲೀಸರು. ಇದಂದ್ರೆ ನಂಗೆ ಗೊತ್ತಿಲ್ಲ ಸರ್. ಇದೇನೋ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ಪವಿತ್ರ. ನಮ್ಮಮ್ಮ ತಂಗಿ ಮಗ ಸರ್.